చూడ్రప్ప దయచేసి ఎవరు తాగినోళ్ళు అటుకులకు రాదు మర్యాద పోగొట్టుకున్నక్రి ఏమి అడ్డమడ్డము రావక్రి పారటకు ఎదురు రావక్రి శాంతి రీతిగా చూడ్రి ఆడి వచ్చిన మాటలు లేకుంటే ఊక పడకపోరి మీరు అడ్డమడ్డము రావనోళ్ళు తాగి కచ్చిపిచ్చి చేస్తామంటే బాగా లేకుంటుంది చూడ్రి ఇప్పుడే చెప్తాను నేను మర్యాద కూడా ఎవరు వచ్చినారు రాజాలు విచారం చేయమాట రాజాలు వచ్చినారు దౌన్ ఉంటే విచారం చేయాలని దగ్గర వాళ్ళపై ఇది భయమాతున్నది దగ్గర వస్తావో మరి దవ్వుంటారో రాజుంటారో నాకు జర భయమాతో నీవే చేయి జర విచారం ఎట్లా మాట్లాడు జరా మాట్లాడు యారు బందరు దేవ మహాన్ బాబా మొత్తం పాస్ అమ్ముకున్న కాడిది ఉండదంతా నీకే చదువు కదా నాకు మంచి తప్పితే యారు బందరు దేవ భక్తుల సంజీవ ಸಾರಥಿ ಸಾರಥಿ ಏನಗಂತಾರೆ ದೇವ ಭಕ್ತರ ಸಂಜೀವ
ಅವರಿಗೆ ಯಾವ ಈಗ ನೋಡಿ ಬರದೆ ವರವನ್ನು ಕೊಟ್ಟು ಹೋಗ್ಲಕ್ ಬಂದ್ರೆ ದಿನ ವಿಚಾರ ಹೇಳಪ್ಪ ರಾಜಭೂಪಾಲನೆ ಪೂಜೆಯಿಂದ ಭಕ್ತಿ ಪೂಜೆಯಿಂದ ಮುಕ್ತಿ ಪೂಜೆ ಮಾಡಿದವರಿಗೆ ರಾಜ ಪದವಿ ಸಿಗುವುದು ಪೂಜಕ್ಕೆ ಸ್ವಾರ್ಥ ಮುರಾರಿ ದೇವ ಭಕ್ತರ ಕಾಯುವ ನೀ ಕೊಡುವರವ ಭಗವಚ್ಚನ ಹೋಗಿ ಬರುವೆನು ಸರತಿ ಹೋಗಿ ಬರುವೆನಾ ಹೋಗಿ ಬರುವೆನು ಸರತಿ ಹೋಗಿ ಬರುವೆನಾ ಚಿತ್ರದಿಂದ ಒಡೆಯರ ತವು ಕೈಲಾಸ ನಗರಕ್ಕೆ ಹೋಗಿ ಬರುವೆನು ಸರತಿ ಹೋಗಿ ಬರುವೆನಾ ಹೋಗಿ ಬರುವೆನು ಸರತಿ ಹೋಗಿ ಬರುವೆನಾ ಸ್ವಲ್ಪ ನಿಂದ್ರೆ ಸಮಾಧಾನ ಮಾಡ್ಕೋ ಅವಳ ಪೇರು ಯಾರಾದರೂ ಪಾತ್ರಧಾರಿಗಳಿಗೆ
ಆಯಾರ ಮತ್ತು ಬೆಳ್ಳಿ ಬಂಗಾರ ಬರೆಸೋರಿದ್ರೆ ಮೊಗಲಪ್ಪ ಯಾದವ್ ಅವರು ನಮ್ಮ ಸ್ಟೇಜಿನ ಮುಂದೆ ಕುಂತಿರುತ್ತಾರೆ. ದಯವಿಟ್ಟು ಅವರಿಗೆ ಒಂದು ಕಾಪಿ ಮುಖಾಂತರ ಬರೆಸಬೇಕು. ಯಾರು ಈ ಸ್ಟೇಜಿನ ಮೇಲೆ ಬಂದು ಮೈಕ್ ಹಿಡ್ಕೊಂಡು ಆಯರ್ ಮಾಡೋದು ಇಲ್ಲ, ಕಾಪಿ ತೊಗೊಂಡು ಕಾಪಿನಾಗ ಬರೀತಾರ, ಅದೇ ಪ್ರಕಾರ ನಡೀತದೆ. राजे रामचंद्र महाराज को जय। शिव शिव शंकर शिव शंकर शिव शिव शंकर शिव शंकर शिव शिव शंकर शिव शंकर शिव शंकर हर 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 पार्वती पति हर 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 पार्वती पति हर 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 पार्वती पति हर 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 पार्वती पति हर शिव शिव शंकर शिव ఏమబ్బా ఇంత పోతే ఒక్కరు ఒక్కరుండ్రి జరితే ముగ్గురు ముగ్గురే రే ఇదేంక ఇట్లా ఉండదు కదా బుస్స అమరేంద్ర ಚಂದ್ರ ಸೂರ್ಯ ಅಗ್ನಿ ತ್ರಿನೇತ್ರಗಳುಳ್ಳ ಪರಂಜ್ಯೋತಿ ಪ್ರಕಾಶನಾದ ಎನ್ನೆನ್ನುದಾರೆಂದು ಕೇಳುವ ನೀನುದಾರೋ ಭಕ್ತ ಶಿರೋಮಣಿ ವರಪುಣ್ಯ ಕಾರುಣಿ. ಸಾರಥಿ ಸಾರಥಿ ಎನಗಂತರ ತಮ್ಮ ನಾಮಂತವೇನ್ ದೇವ ಮಹಾನುಭಾವ ಅಲ್ಲ ಸಾರಥಿ ನಾನುದಾರ ಅಂದರೆ ಶ್ರೀಮದ ಪರಂಜ್ಯೋತಿ ಭುವಿ ಪಾತಾಳ ಲೋಕಗಳಲ್ಲಿ ತ್ರಿಗುಣಾತ್ಮಕ ಸ್ವರೂಪನಾಗಿ ಬೆಳಗುವ ತಳತ್ತಳ ವ್ಯೋಮವಾಗಿ ಹೊಳೆಯುವ ಕೋಟಿ ಸೂರ್ಯ ಪ್ರಕಾಶ ಜಗತ್ರಕ್ಷ ಆಧಾರ ಸ್ವಾದಿಷ್ಟ ಮಣಿಪೂರಕ ಘಟಸ್ಥಾನವೊಮ್ಮು ತಿರುಗಿಸಿ ಷಡ್ಗಣಗಳನ್ನು ಕಳೆದು ನವಭಕ್ತಿಯಿಂದ ದಶವಾಯುವಿನ ಗುರುತಿ ತಿಳಿದು ಮುಕ್ತಿ ಪದಕ್ಕೆ ಮಾರ್ಗ ನಿರೀಕ್ಷವನ್ನು ಗೈಯುವ ಭಕ್ತಾದಿಗಳ ಸಮುದಾಯವನ್ನು ಕಾದಿರುವ ಕೈಲಾಸವಾಸ ವಿರೂಪಾಕ್ಷ ಭಕ್ತರ ಪಕ್ಷ ಜಗತ್ರಕ್ಷ ಬೀಜ ಶಕ್ತಿಯಿಂದ ಉದ್ಭವಿಸಿದ ಪ್ರೇಮಾಂಬುದಿ ಸಾಂಬಮೂರ್ತಿ ಎಂದು ತಿಳಿಯಲೇ ಭಕ್ತಗ್ರಹಣೆ ಧೀಮಣೆ. ರಾಮಮೂರ್ತಿ ಆದ್ರೆ ಒಳ್ಳೆದಾಯ್ತು. ತಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇಂದರೆ ತಮ್ಮಗಾರು ಸರಿ ಬಲಲಯಲೈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಜನನಿಯಾದ ಬೀಜ ಶಕ್ತಿಯು ನನ್ನನ್ನು ಪಡೆದುಕೊಂಡು ಜೋಗುಳವಾಡಿ ಎತ್ತಿ ಇಳಿಸಿ ಕಾಣದೆ ಅದೃಷ್ಟಳಾಗಿ ಹೋದಳು. ಆ ಮಹಾಮೈಮೇಳನ್ನು ಕಳಕೊಂಡು ಪರದೇಶಿಯಾಗಿ ತೊಳಲಿ ಬಳಲಿ ತಿರುಗಿ ತಿರುಗಿ
ಅಮ್ಮಳನ್ನು ಅಂಬಾಲಿಸುತ್ತ ಸಂಭ್ರಮದಿ ಶಿವಾಂಬೆ ಪರಾಂಬೆ ಮಹಾದೇವಿಯ ನಮಃ ಸ್ತುತಿಸಿ ಆ ಮಹಾಮಹಿಮೆಗಳನ್ನು ಕಂಡು ಶುಭ ವಾಕ್ಯಗಳನ್ನು ಲಾಲಿಸುವುದಕ್ಕೆ ಭರಣವಾಯಿತು ಸಾರಥಿ ಅತಿ ಜಾಗೃತಿ. ಯಾರು ಬಂದಿರ್ದೇವ ಮಹಾನುಭಾವ ಬಲಯಲೈ ನಾಟ ನಟಿಸುತ್ತಾ ಕರಸಂಪುಟವಮ್ಮು ಮುಗಿದು ಕುಟಿಲವಮ್ಮು ಕಡೆಗೆಟ್ಟು ಪುಟ ಪುಟಿಸಿ ಕೇಳುವ ಇಟ್ಟ ಮಾನವ ನೀನುದಾರು ನಿನ್ನ ನಾಮಾಂಕಿತವೇನು ಪೇಳು ಸೇವಕ ಭೈತ್ರನ ಭಾವಕ ಅಟ್ಟದ ಮೇಲೆ ನಿಂತು ರೊಟ್ಟಿ ಪುಟ್ಟಿಯನ್ನು ತಿಂದು ಸೊಟ್ಟ ಸಾರದಂತೆ ಕರೆವರ ದೇವ ಭಕ್ತರ ಸಂಜೀವ ಬಲಯಲೈ ಸಾರಥಿ ನಾವುದಾರಂದರೆ ಶ್ರೀ ಮಧುಷದ್ಗುಣ ಅಲಂಕೃತಳ ಮನದಿಂ ವೈಕುಂಠಪುರದೋಳು ನವರತ್ನ ಸುಚಿತವಾದ ಸಿಂಹಾಸನ ಪೀಠಾದಿ ಸತ್ವಗುಣ ಪ್ರಭದ ಪುಂಜವಿ ಜಗಜಗಿಸುವ ಮುಕ್ತಿ ಪ್ರದಾಯಕನಾದ ಶ್ರೀ ಶಿವಶಕ್ತಿ ಉದ್ಭವಿಸಿದ ವಿಷ್ಣು ಮೂರ್ತಿ ಎಂದು ತಿಳಿಯಲೈ ಸಾರಥಿ ಅತಿ ಜಾಗೃತಿ. ವಿಷ್ಣು ಮೂರ್ತಿ ಆದ್ರೆ ಒಳ್ಳೆದಾಯ್ತು. ತಮ್ಮ ಮೇಲ್ಮಂದಿರವನ್ನು ಬಿಟ್ಟು ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರಣವೆಂದರೆ ತಮಗೆ ಯಾರು ಸರಿ ಬಲಯಲೈ ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ನಿಜ ಮಾತೆಯು ನಮ್ಮನ್ನು ತ್ಯಾಜಿಸಿ ಎತ್ತಳು ಹೋದಳು. ಆದ ಕಾರಣ ಭರಣವಾಯ್ತಲೈ ಸಾರಥಿ ಅತಿ ಜಾಗೃತಿ. ಯಾರು ಬಂದಿರ್ದೇವ ಮಹಾನುಭಾವ ಬಲಯನೈ ಮನುಜನ ಕೇಳು ಭಕ್ತಿ ಯುಕ್ತಿ ಸುಶಕ್ತಿಯಿಂದ ಬಂದಾರ ಮುಂದೆ ನಿಂತು ದಂಧಕರಗಳು ಮುಗಿದು ಚಂದದಿಂದ ಕೇಳುವ ನೀನಿದಾರೋ ನಿನ್ನ ನಾಮಾಂಕಿತವನ್ನು ಹೇಳು ನರಮಾನವ ತಿಳಿಸಿ ನಿನ್ನ ಕೂನವ ಸಾರಥಿ ಏನಕಂತಾರ ದೇವ ಭಕ್ತರ ಸಂಜೀವ ಬಲಯರೇ ಪುತ್ರನೇ ಕೇಳು ನಾವುದರಂದರೆ ಅಖಂಡ ತೇಜ ಮಂಡಳದೋಳು ದಹದೃಷ್ಟಿಯಾದ ಪ್ರಭವ ಪುಂಜ ಎಂಬ ಮಂಗಳಕಾರವಾಗಲಿ ರಂಜಿಸುವ ಶ್ರೀ ಮಹಾದೇವಿಯ ಕರ್ಣಮಾತೆ ಪರಿಪೂರ್ಣ ದೃಷ್ಟಿಯಿಂದ ಉದ್ಭವಿಸಿದನು ಬ್ರಹ್ಮದೇವನನ್ನು ತಿಳಿಯಲ ಸಾರಥಿ ಈ ಮೂರು ಲೋಕಕ್ಕೆ ಕೀರ್ತಿ. ಬ್ರಹ್ಮದೇವರಾದರೆ ಒಳ್ಳೆದಾಯ್ತು. ತಮ್ಮ ಮೇಲ್ಮಂದಿರವನ್ನು ಬಿಟ್ಟು ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರಣವೆಂದರೆ ತಮಗೆ ಯಾರು ಸರಿ ಬಲಯಲೈ ಸೇವಕ ಚೆನ್ನಾಗಿ ಕೇಳು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಇವತ್ತಿನ ದಿನದ ಮುಂದೆ ಹಸಿದೆ ಚಂದಿರನ ವಿಶ್ವಶಕ್ತಿ ನಮ್ಮನ್ನು ಬಿಟ್ಟು ಎತ್ತ ಹೋದಳು. ಆದ ಕಾರಣ ಅಮ್ಮನವರದ ದೇವಿಯೋಳು ಹುಡುಕುತ್ತಾ ಬಂದಿರುವೆನು ಸಾರಥಿ ಅತಿ ಜಾಗ್ರತೆ. ಮುಂದಿನ ವಿಚಾರ ಹೇಳಪ್ಪ ರಾಜಭೂಪಾಲನೆ. ಬಲಯಲೈ ಸಾರಥಿ ನಾನು ಈ ಭೂಮಂಡಲದೋಳು ಅಮ್ಮನನ್ನು ಹುಡುಕುತ್ತಾ ಬಂದಿರುವೆನು ಸಾರಥಿ ಅತಿ ಜಾಗ್ರತೆ. ನಮೋ ನಮೋ ಪರಮೇಶ್ವರ ಆದಿ ಪರಂಜ್ಯೋತಿ ಪರಬ್ರಹ್ಮ ಸ್ವರೂಪಿಣಿ ತನ್ನ ನಿಜ ಶಕ್ತಿ ಉಕ್ತಿಯಿಂದ ನಮ್ಮನ್ನು ಉದ್ಭವಿಸಿದ ನಿಜಾನಂದ ಸ್ವರೂಪದೋಳು ನೀಳಲಾಗಿ ಎತ್ತಪೋದಳು. ಆ ಮಹಿಮೆಯೋಳು ನಿಜ ಶಕ್ತಿಯಮ್ಮು ಅರಿಯದೆ ನಾವು ದಿಕ್ಕಲಾದೆವಲ್ಲ. ನಮ್ಮ ಗತಿಯೇನು ಶಂಕರ ಸುಖಂಕರ. ಆಹೋ ನಾರಾಯಣ ನಾನೇನು ಪೇಳಲಿ ನಾನು ನಿನ್ನಂತ ನಿಜ ಮಾತೆಯ ನಿಜಾರ್ಥಕವನ್ನರಿಯದೆ ವ್ಯಾಕುಲ ಚಿತ್ತನಾಗಿರುವೆನು. ಆ ಮಾತೆಯ ಹಂತ ಕರುಣದಿಂದಲೇ ನಾವು ಉದ್ಧಾರವಾಗಬೇಕು ಹೊರತು ಬೇರೊಂದಿಲ್ಲ. ಚಿಂತಿಸಿ ಫಲವಿಲ್ಲ. ಪರಮ ಪುರುಷರೇ ನೀವು ಈ ಪರಿ ಅಲ್ಪಿಸಿದರೆ ಕಾಣುವುದಿಲ್ಲ. ತಪೋದಿಂದಲಿಸಿದರೆ ಈ ಮಹಾದೇವಿ ಪ್ರಸನ್ನಳಾಗುವಳು. ಕೇಳಿರಯ್ಯ ಮಾತ್ಮರೇ. ಹರಿಯಾಚಾರ್ಯ ಆಕಾಶವಾಣಿಯು ಅಂತರಿಕ್ಷದೋಳು ಅಂತಃಕರಣದಿಂದ ನಿಮ್ಮೋಳು ಹೆಚ್ಚು ನುಡಿದ ವಾಕ್ಯವು ಕೇಳಿದ್ದೀರಾ? ಸಂಭ್ರಮದಿಂದ ಅಂಬನಮ್ಮು ಕುರಿತು ತಪವಮ್ಮು ಗೈದರೆ ಕಾಣುವಳು, ಇಲ್ಲದಿದ್ದರೆ ಕಾಣುವುದಿಲ್ಲವೆಂದು ಆಕಾಶವಾಣಿಯು ನುಡಿದ ವಾಕ್ಯವೇ ನಿಜ. ಅಮ್ಮನನ್ನು ಕಳಕೊಂಡು ಸುಮ್ಮನಿರುವುದು ಒಳಿತಲ್ಲ. ಹರಿಹಜರೇ ವಿಶ್ವರೂಪರೇ. ಆಹೋ ಪರಮೇಶ್ವರ ನೀನು ಹೇಳಿದ್ದ ವಚನವು ನಿಜ. ಸಹಜನದಿಂದ ರಾಜರಾಜೇಶ್ವರಿಯಾದ
ಅಮ್ಮನನ್ನು ಹಂಬಲಿಸುತ್ತಿರುವವು. ಒಳೆದಳು ಆಕಾಶವಾಣಿಯ ಎಮ್ಮೆಯಳು ಅಂತ ಕಾರಣ ವಯಸ್ಸಿಗೆ ನುಡಿದಿರುವಳು. ಇದರ ಅರ್ಥವೇನು ತಿಳಿಸುವಂತನಾಗುರು ಪರಮೇಶ್ವರ ಭವಸಾಗರ. ಮರ್ಯಾದೆ ಪುರಿಯ ಶ್ರೀ ಗೌರಿ ಅನ್ನ ಪುರಿಯ ಶಂಕರಿಯ ಮರ್ಯಾದೆ ಪುರಿಯ ಶ್ರೀ ಗೌರಿ ಅನ್ನ ಪುರಿಯ ಶಂಕರಿಯ ಮುಖಿ ಜಗದಂಬ ಸಾಂಬನ ರಾಣೆ ಹಂಬಜ ಮುಖಿ ಜಗದಂಬ ಸಾಂಬನ ರಾಣೆ ಗಂಬೆವಾಳೆ ಮಾಡಿ ದೇವೆ ನಂಬಿದೆ ಜನನೇ ಮರ್ಯಾದೆ ಕೊರೆಯ ಗೌರಿ ಎನ್ನ ಪೊರಿಯ ಶಂಕರಿಯೇ ಮರ್ಯಾದೆ ಪೊರಿಯ ಶ್ರೀ ಗೌರಿ ಎನ್ನ ಪೊರಿಯ ಶಂಕರಿಯೇ ಪೊರಿಯ ಶಂಕರಿಯ ಬಾಸುರ ಮೇಲ್ಗೆರೆ ವಾಸ ರುದ್ರೇಶನ ಬಾಸುರ ಮೇಲ್ಗೆರೆ ವಾಸ ರುದ್ರೇಶ ದಾಸನ ಸಲುವಮ್ಮ ಜನನೇ ತಾಯೇ ಈಶನ ಮಮ್ಮಾಯೇ ಮರ್ಯಾದೆ ಕೊನೆಯ ಗೌರಿ ಪ್ರಿಯ ಶಂಕರಿಯ ಮರ್ಯಾದೆ ಪೊರಿಯ ಶಂಕರಿಯ ಮರ್ಯಾದೆ ಪೊರಿಯ ಶ್ರೀ ಗೌರಿ ಪೊರಿಯ ಶಂಕರಿಯ ಹರಿಬ್ರಹ್ಮರೇ, ಪದ್ಮಾಸನವನ್ನು ಹಾಕಿ ದೇವಿಯನ್ನ ಭಜಿಸಿ ಬಾಯೇಂದ್ರಿಯ ವಿಷಯಾಂಗಳ ನೂಕಿ ಆತ್ಮದೋಳು ಮನೋಮಾರುತಿಗಳನ್ನು ನಿಲ್ಲಿಸಿ ಮಹಾಮೂರ್ತಿಯನ್ನು ನೆನೆಯಿರಿ. ನಿಮ್ಮ ಅಂತರಂಗದೋಳು ದೇವಿಯು ತೋರುವಳು. ಈ ವಚನ ಸ್ಥಿರವೆಂದು ತಪವಮ್ಮು ಗೈಯಲಿಕ್ಕೆ ಸಿದ್ಧರಾಗಿರ ಬ್ರಹ್ಮ ವಿಷ್ಣುಗಳಿರ.
ಬೇಕೆಂದು ಭಜಿಸುವರು ಈಗ ಬೇಕೆಂದು ಭಜಿಸುವರು ಈಗ ಆಕಿರಿ ಪದ್ಮಾಸನವನ್ನು ಜಗದೇ ಕದೇರಿಯ ಬೇಕೆಂದು ಭಜಿಸುವರು ಈಗ ಓಂಕಾರಿ ಅಹಿಂಕಾರಿ ರಕ್ತಾಂಗಿ ಜ್ವಾಲಾಮುಖಿ ಮಮ್ಮಾಯಿ ನಿಜಾನಂದ ತ್ರಿಮೂರ್ತಿ ಪರವಸ್ತು ಪರಬ್ರಾಹ್ಮಿಣಿ ಪರಮದೇವಿ ನಮಸ್ತುತೆ ನಮಸ್ತುತೆ ನಮೋ ನಮಃ ಜಯ ಜಯ ಶಾಂಭವಿ ಬಾಲಕರು ನಾವು ಸ್ತುತಿಸಿ ಅಂಬಾಲಿಸುವೆವು ಅಂತರಂಗದಿ ಪ್ರತ್ಯಕ್ಷಳಾಗಿ ನಮ್ಮನ್ನು ಸಂರಕ್ಷಣೆ ಮಾಡು ಶಾಂಭವಿ ಅಭಯಪ್ರದಾಯಿ. ಎಲೈ ಮಹಾಮಹಿಮರೇ ಚಿಂತೆಯಂ ಬಿಡಿರಿ ಇಕೋ ನಿಮ್ಮ ಅಂತರಂಗದಿ ನಿಜ ಮೂರ್ತಿ ದೇವಿಯಮ್ಮು ನಿಂತಿರುವೆನು ಬ್ರಹ್ಮ ಪರಮೇಶ್ವರ ಲಯಕರ್ತನಾಗಲಿ ನಿಮ್ಮ ತಿರುವಗ್ಗದಿಂ ಚರಚರ ಬ್ರಹ್ಮಾಂಡ ಜಗತ್ತು ನಿರ್ಮಿತವಾಗಲಯ್ಯ ಬ್ರಹ್ಮ ವಿಷ್ಣುವರಿದ್ದಾರೆ. ಎಲೈ ಹರಿಯಾಚಾರ್ಯ ಅಂತರಂಗದಿ ದೇವಿಯು ಪ್ರತ್ಯಕ್ಷಳಾಗಿ ಹೇಳಿದ ವಚನವನ್ನು ಲಾಲಿಸಿದ್ದೀರಾ? ಬ್ರಹ್ಮನು ಸೃಷ್ಟಿ ಮಾಡಲಿ, ವಿಷ್ಣುವು ಸಂರಕ್ಷಣೆ ಮಾಡಲಿ, ರುದ್ರನು ಲಯ ಮಾಡಲಿ ಎಂದು ಕೊಟ್ಟಂತ ವರ ಸಿದ್ಧಾಂತ ಪ್ರಕಾರ ನಡೆದುಕೊಳ್ಳಿರಯ್ಯ ಹರಿಯಾಚಾರ್ಯ. ಆಹೋ ಈಶ ಪರಮೇಶ ಮುಪ್ಪಿಯೋಳು ದೊಡ್ಡವರು ಯಾರು? ನಮ್ಮಷ್ಟಕ್ಕೆ ನಾವು ದೊಡ್ಡವರಾದರೆ ಕಾರ್ಯ ಸುರಕ್ಷಿತವಾಗಿ ನಡೆಯುವುದೇ? ಮೂವರು ದೊರೆಗಳಾದರೆ ಜಗತ್ ಕಲ್ಯಾಣವಾಗಲಕ್ಕೆ ಹೆಡರುಂಟಾಗುವ ಇಲ್ಲ, ಒಬ್ಬರ ಗರ್ಭದೋಳು ಒಬ್ಬರು ಒಕ್ಕು ನೋಡಬೇಕು. ಯಾರ ಗರ್ಭದೋಳು ಚತುರ್ದಶ ಭುವನಗಳು ಕಂಡು ಬಂದರೆ ಅವರೇ ದೊಡ್ಡವರು. ಯಾರ ಗರ್ಭದೋಳು ಕಾಣುವುದಿಲ್ಲವೋ ಅವರೇ ಕಿಂಕರರು ಹರಿಬ್ರಹ್ಮಾದಿಗಳಿರ. ಆಹೋ ಹರಿರುದ್ರಗಳರ ಅಗತ್ಯವಾಗಿ ನೀವಿಬ್ಬರು ಎನ್ನ ಗರ್ಭದಲ್ಲಿ ಉಕ್ಕಿ ನೋಡ್ರಯ್ಯ ಹರಿಹರ್ರಿ. ಆಹೋ ಸ್ವಾಮಿ ಶಂಕರ, ಈ ಹಜನ ಗರ್ಭದಲ್ಲಿ ನದಿ ಸಮುದ್ರ ಹಕ್ಕಿ ಹುಳ ಎಲ್ಲ
ಈ ಹಜನ ಗರ್ಭದಲ್ಲಿ ನದಿ ಸಮುದ್ರ ಹಕ್ಕಿ ಹುಳ ಪಶು ನರ ಗಂಧರ್ವ ರಥ ಕುದುರೆ ಶುಭ ಶೋಧನ ಯಾತ್ರೆ ಕ್ಷೇತ್ರ ಸ್ವರ್ಗ ಮರ್ತ್ಯ ಪಾತಾಳ ಈ 14 ಲೋಕಗಳಮ್ಮು ಇಲ್ಲವೇ ಇಲ್ಲ ಮಾದೇವ ಭಕ್ತರ ಸಂಜೀವ. ಆಹೋ ಬ್ರಹ್ಮದೇವನೇ, ವಿಷ್ಣುವಿನ ಗರ್ಭದಲ್ಲಿ ಒಕ್ಕಿ ಭುವನ ಬ್ರಹ್ಮಾಂಡಗಳಮ್ಮು ಕಂಡು ಬರುವಂತನಾಗು ಬ್ರಹ್ಮದೇವನೇ ಮಹಾಶ್ರೇಷ್ಠನೇ. ಆಹೋ ಶಂಕರ, ಹಾಗೆ ಆಗಲಿ ದೇವಭಕ್ತರ ಸಂಜೀವ. ಅಯ್ಯಯ್ಯೋ ಶಿವಶಿವ, ಅಯ್ಯಯ್ಯೋ ಶಿವಶಿವ. ದಿಗ ಜಯ ಜಯ ದಿಗ್ದರ್ಶನ ಅಯ್ಯೋ ಶಂಕರ, ಹಾಗೆ ಆಗಲಿ ದೇವಭಕ್ತರ ಸಂಜೀವ. ಕೃಷ್ಣ ಅಯ್ಯಯ್ಯೋ ಶಿವಶಿವ, ಇದು ಏನು ವಿಚಿತ್ರವು? ವಿಷ್ಣುವಿನ ಗರ್ಭದಲ್ಲಿ ಕೈಲಾಸ, ವೈಕುಂಠ, ಸತ್ಯಲೋಕ, ತ್ರಿನೇತ್ರ, ಕ್ಷೇತ್ರ, ಸರ್ವ ಜಗತ್ತು ನಿರ್ಮಿತವಾಗಿರುವುದು. ಅಯ್ಯಯ್ಯೋ ಶಿವಶಿವ, ಇದು ಏನು ಅದ್ಭುತ ಮಹಾಘೋರ. ಇವರ ರೂಪಗಳಾದ ರಕ್ಕಸರು ಕಾಣುವವರು, ಇವರ ಆರ್ಭಟಕ್ಕೆ ನಿಲ್ಲುವುದು ನನ್ನಿಂದ ಆಗದು. ಹೊರಗೆ ಹೋಗೋದಕ್ಕೆ ಮಾರ್ಗವಿಲ್ಲ. ಇವರ ದರ್ವರ ಗಿರ್ಬೆಣಗಾಗಿ ತಾಳಲಾರಿ ಎಂದು ತ್ರಹಿ ತ್ರಹಿ ಸಾಂಬವಿ ಶಂಕರ ವಿಷ್ಣು ವಿನಂತೆ ಮಲಗಿಸಿದನು. ಈತನ ವಾಕ್ಶಸ್ತ್ರದಳು ನಾಭಿಕಮಲ ಫಲಯನ ಮಾಡುತ್ತೇನೆ. ಶಿವಶಂಕರ ಸಾಂಬವಿ ನಮೋ ನಮಃ ಭಗವತಿ ನೀನೇ ಗತಿ. ಹುಟ್ಟಿದರು ಮಧು ಕಟ ರಂಬಾಸುರನು ಎಷ್ಟು ವಿನಾಯನ ಬಾಲ ಕರ್ನಾಗ ಎಷ್ಟು ವಿನಾಯನ ಬಾಲ ಹುಟ್ಟಿದರು ಮಧು ಕಟ ವಿಷ್ಣುವಿನಾಯಡ ಬಾಲ ಕರ್ನಾಗ ಬಾಲ ಕಾರ್ನಾಗೆ ರೌದ್ರಾರ್ಭಟ ಗೈಯನು ಬ್ರಹ್ಮನು ಅಡಗಿರನು ಹವನು ಅವನ ರೌದ್ರಾರ್ಭಟ ಗೈಯನು ಬ್ರಹ್ಮನು ಅಡಗಿರನು ನನಗಿರನು ಹವನು ದಿಗ ಜಯ ಜಯ ದಿಗ್ದರ್ಶನ ಇವಾಗ ದಿತ್ತಗದಿರು ಕೈವಾಗ ದಿತ್ತಗದಿರು ಕೈವಾಗ ದಿತ್ತಗದಿರು
ఎక్కడ పోతావా? ఈయనే ఉన్నానప్పా. ఇంత పోతే ఉందామంటుండ్రి సిరిసులము శివము పాములు ఇప్పుడు గొండెలు గులకలు గజలు ఏమప్పా బాబా బాబా చూస్తేనే భయం శివులంతా నాకు చాలా భయం అయింది. అవతల కొత్తనా ఏముందుడు ఎట్ట దాటి వస్తాం చూడు. నీది ఆశీర్వాదం ఉంటే వస్తా. నాది లేదా పో అతని ఆశీర్వాదం దాటి రావాలంటే సప్పుడు జగ్గేస్తుందాపా రాజాల పావులు నాకు ధైర్యం సరిపోదు. జర నువ్వే చేయి వెనక మీ సప్పుడు జగ్గి ఉండదు. నేనే చేస్తానా చెయ్యి మాట్లాడి చూడు పెద్ద యారు బందరు దేవా భక్తరు సంజీవా మస్తు ఇచ్చా కదా రే మోసుకునేటంత ఇచ్చా. నీవి తీసుకోపా నాకు నీకు ఒక్కరికమ్మా ఆశ జగ్గుంటుంది తీసుకా ఎంతనా నాకు ఆశ లేదు నీకు ఆశ. యారు బందరు దేవా దేవపురి బావా ಕಂಡು ಬಲವಿಲ್ಲದೆ ಕೇಳುವ ಅಕ್ಕದ ಮೇಲೆ ನಿಂತು ರೊಟ್ಟಿ ಪುಟ್ಟಿಯನ್ನು ತಿಂದು ಸೊಟ್ಟ ಸಾರ ತಂದ ಕರುವನು ದೇವ ಭಕ್ತರ ಸಂಜೀವ ಸಾರಥಿ ನಿನ್ನ
ಸಿಂಗಾರದ ಭಾವಕ್ಕೆ ಮೆಚ್ಚಿದೆ ಮೆಚ್ಚಿದೆ. ನಿನಗೆ ಬೇಕಾದ ಶ್ರೇಷ್ಠತರವಾದ ನವರತ್ನ ಕೊಡುವೆನು. ಇಡಿ ಇಡಿ ಕೆಳಗೋಡು ಬರುತ್ತನಲ್ಲ ಬಂಗಾರದ ಕಡಗವನ್ನು ಕೊಡುವೆನು. ಏ ಸಾರಥಿ, ನಿನ್ನ ಮುಂಗೈಗೆ ಬಂಗಾರದ ಕಡಗವನ್ನು ಕೊಡುವೆನು. ಈ ಜಲಮಂಡಲದೋಳು ಮಂಡಿತ ತೋರ್ದಂಡ ಬಂಡ ಬಂಡ ಅನಂತ ಕೋಟಿ ಬ್ರಹ್ಮಾಂಡ ಕುಟಿಗ್ರದೋಳು ಮೊತ್ತ ಮಾಣಿಕ್ಯ ವಜ್ರ ವೈಗರ್ಯ ಪಾಶ ನೇಲ ಕೋಮಲ್ ಕಂಬ ನವರತ್ನದ ಬಂಗಾರದ ತಂಗಳಿಸಿ ಮಠ ಪ್ರದೇಶವು ಕೈಲಾಸವೆಂಬ ಭೂಮಧ್ಯದೋಳು ತುಂಬಿದ ನಾರದ ಸನಕ ವಸಿಷ್ಠ ಮಮದೇವ ಭರತಜ ಭರತಜ ಗೌತಮ ಮುನಿಗಣ ದೇವಗಣ ಹಜಗಣ ಸಜಗಣ ಹಜಹರಿದ್ರಾದಿಗಳಂಬ ಸೇವಿತನಾದ ಪ್ರಾಣ ಜ್ಯೋತಿರ್ಗಮಯ ವರಕಲಾಸ್ತಿ ಶ್ರೀ ಮಹಾವಿಷ್ಣುವಿನ ಬಲಕರಣದಳು ಉದ್ಭಸಿದ ಅಹಂಕಾರಪುರಕ್ಕೆ ಅರಸನೆಂದು ಮಹಾರಾಜನೆಂದು ಡಗಲೆಂದು ಜೈಬೇರಿಯನ್ನು ಓಡಿಸುವಂತನಾಗು ಸ್ವಂತನಿಂದ ಜಗತ್ತಿನ ಸ್ವಂತನಾಗ ಮಹಾರಾಜನಾದ್ರೆ ಒಳ್ಳೆದಾಯ್ತು. ತಮ್ಮ ಮೇಲ್ಮಂದಿರವನ್ನು ಬಿಟ್ಟು ಈ ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರಣವೆಂದರೆ ತಮಗೆ ಆರ್ತಾರೆ. ಸಾರಥಿ, ಈ ಸವರಂಗ ಮಂಟಕ್ಕೆ ಬಂದ ತಾತ್ಪರ್ಯವೇನೆಂದರೆ ಇಂದಿನ 7 ಬ್ರಹ್ಮ ದೀಕ್ಷೆಯಿಂದ ಜಗಲ್ಗುಲಿ ಎಂಬ ಮಹಾಜಾಲಗಳು ಕೇಚರದಳು ಸಂಚರಿಸುವ ಸರ್ವ ಜೀವ ಜಾಲಗಳು ಕರ್ರ ಕರ್ರ ತಿಂದು ತುತ್ತು ಮಾಡಿ ಭ್ರಕ್ಷಣವಾಗಿದ್ದರೆ ಶಾಂತಿ ತೋರುವುದಂತಾಯ್ತು. ಇಂದ್ರ ಎಂಬ ದಿಕ್ಪಾಲಕರನ್ನು ಹಿಡಿದು ಅವರ ಅಸಮೋಸವನ್ನು ಕುದಿಸಿ ತಿಂದು ಡರ್ರನೆ ದೇವಿಗನು ಬ್ರಹ್ಮ ವಿಷ್ಣುವಿನ ಎಡಗುಡಿಯನ್ನು ಬಿಗಿದು ಕಂಡು ಬರದೆ ಅವರ ಲೋಕದೋಳು ಬಿಡದೆ ಒಂದು ಸಾರಿ ಭ್ರಕ್ಷಣವಾಗಿದರೆ ಶಾಂತಿ ತೋರುವುದಂತಾಯ್ತು. ಎಳವ ಯಮನೊಬ್ಬ ಶಾಮನ ಮತ್ತು ಪಟ್ಟಣವನ್ನು ನುಂಗಬೇಕೆಂದು ತೋರಿಂದ ಬರುವ ಕಾಲದೋಳು ವಿಷ್ಣು ಯೋಗ ಸನ್ನಿಧಿಯಳು ಮಲಗಿದನು. ಸಾಂಬ ಶಿವನೆಂಬುವನು ಗುರುತಿಸಲಾಯಿತು. ಬ್ರಹ್ಮನ ಬೆನ್ನಟ್ಟಿಕೊಂಡು ನುಂಗಬೇಕಂತ ಬಂದರೆ ತಪ್ಪಿಸಿಕೊಂಡು ಅಡಗಿದನು. ಹಸು ಸಹಿಸಲಾರದೆ ಇಂದ್ರನ ಬಗ್ಗೆ ಹೋಗುವ ಕಾರಣ ಬರಣವೈತ್ರ ಸಾರಥಿ ಮುಂದಿನ ವಿಚಾರ ಹೇಳಪ್ಪ ರಾಜಭೂಪಾಲನೆ. ಸಾರಥಿ ಎನ್ನ ತಮ್ಮನಾದ ಕೈಶವನನ್ನು ಬೇಗನೆ ಹೋಗಿ ಕರೆದುಕೊಂಡು